ಇದು ವಿಜ್ವಲ ಸುದ್ದಿ. ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಇಂದು ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಗ್ರಾಮದಲ್ಲಿ ಸುಮಾರು 14,50,000 ರೂಪಾಯಿ ವೆಚ್ಚದಲ್ಲಿ ಜಿಟಿಎಸ್ ಶಾಲೆಯ ನೂತನ ಕೊಠಡಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಇದೇ ವೇಳೆ ಸುಮಾರು 250 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸಕೆರೆಯಿಂದ ಭಗವಂತನಗುಡಿ ಕಾರೇನಹಳ್ಳಿ ಇಸ್ತೆಯ ಆಯ್ದ ಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೂ ಚಾಲನೆ ನೀಡಲಾಯಿತು. ಇದಲ್ಲದೆ 41,50,000 ರೂಪಾಯಿ ವೆಚ್ಚದಲ್ಲಿ ಮಿಡಿಗೇಶಿಯಿಂದ ಜಂಗಮಯ್ಯನಪಾಳ್ಯ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೂ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಹೊಸಕೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲೂ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಮಿಡಿಗೇಶಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲೂ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಒಳಚರಂಡಿ ನಿರ್ಮಾಣ ಕಾರ್ಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಇದೇ ವೇಳೆ ಸುಮಾರು 180 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗರಣಿ, ಚಿನ್ನೇನಹಳ್ಳಿ, ಬ್ರಾಹ್ಮದೇವರಹಳ್ಳಿ, ಕಸಾಪುರ, ಮಲ್ಲನಾಯಕನಹಳ್ಳಿ, ಬೆನಕನಹಳ್ಳಿ, ಗೊಲ್ಲರಹಟ್ಟಿ, ಜಿಡಿಪಾಳ್ಯ ಸೇರಿದಂತೆ ಆಂಧ್ರಗಡಿ ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಮಧುಗಿರಿ ಹಲವಾರು ಗ್ರಾಮೀಣ ಪ್ರದೇಶಗಳ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಗಳನ್ನು ಗಿಟ್ಟಿಸಿಕೊಂಡು ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಎಂದು ಮಧುಗಿರಿ ಕ್ಷೇತ್ರದ ಶಾಸಕ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಮಧುಗಿರಿ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ನಡೆದ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ವಿವಿಧ ಸವಲತ್ತು ವಿತರಣೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಸುಮಾರು 140 ಕೋಟಿ ಜನಸಂಖ್ಯೆ ಇರುವ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಉಸಿರಾಡಲು ಆಮ್ಲಜನಕ ಅತ್ಯಂತ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳ ಆವರಣ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವ ಕೆಲಸವನ್ನು ಅಧಿಕಾರಿಗಳು ಮತ್ತು ಸ್ಥಳೀಯರು ಕೈಗೊಳ್ಳಬೇಕು ಎಂದು ಹೇಳಿದರು. ಪರಿಸರವನ್ನು ನಾವು ಸಂರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಉತ್ತಮ ನೆರಳು ನೀಡುವ ಗಿಡಗಳನ್ನು ಬೆಳೆಸಿದರೆ ಅದು ನಮಗೆ ನೆರಳಿನ ಜೊತೆಗೆ ಉತ್ತಮ ಗಾಳಿಯನ್ನು ನೀಡುತ್ತದೆ. ಮುಂದಿನ ಮಳೆಗಾಲದಲ್ಲಿ ಕ್ಷೇತ್ರಾದ್ಯಂತ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕ್ಷೇತ್ರೋತ್ಸವವನ್ನು ಆಚರಿಸೋಣ ಎಂದು ಕರೆ ನೀಡಿದರು. ಇದೇ ವೇಳೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಪಟ್ಟಣದ ಮಕ್ಕಳಿಗಿಂತ ಯಾವುದೇ ರೀತಿಯಲ್ಲಿ ಕಡಿಮೆಯಿಲ್ಲದೆ ಉತ್ತಮ ಫಲಿತಾಂಶ ತಂದು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಪ್ರತಿಯೊಬ್ಬರೂ ತಮ್ಮ ಊರಿನಲ್ಲಿ ಜನಿಸಿದ ಋಣ ತೀರಿಸುವ ಮನೋಭಾವ ಹೊಂದಬೇಕು ಹಾಗೂ ನಾವು ಓದಿದ ಶಾಲೆಯನ್ನು ಎಂದಿಗೂ ಮರೆಯಬಾರದು ಎಂದು ಸಲಹೆ ನೀಡಿದರು. ಸ್ವಾತಂತ್ರ್ಯಪೂರ್ವ ಇತಿಹಾಸ ಹೊಂದಿರುವ ಈ ಶಾಲೆಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇನ್ನಷ್ಟು ಅಭಿವೃದ್ಧಿಪಡಿಸಲು ಶ್ರಮಿಸುತ್ತೇನೆ ಎಂದು ಶಾಸಕ ರಾಜಣ್ಣ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಎಸಿ ಗೊಟ್ಟೂರು ಶಿವಪ್ಪ, ತಹಶೀಲ್ದಾರ್ ಶ್ರೀನಿವಾಸ್, ಬಿಇಒ ಹನುಮಂತರಾಯಪ್ಪ, ಅಕ್ಷರದಾಸೋಹ ನಿರ್ದೇಶಕ ಚಿತ್ತಪ್ಪ, ಇಒ ಲಕ್ಷ್ಮಣ್, ಎಡಿ ಧನಂಜಯ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಯ್ಯ, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಜಿಜೆ ರಾಜಣ್ಣ ಸೇರಿದಂತೆ ಅನೇಕ ಅಧಿಕಾರಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿಜ್ವಲ ಸುದ್ದಿ, ಮಧುಗಿರಿ. ಹಳ್ಳಿನಲ್ಲಿ ಇರ್ತಕ್ಕಂಥವರು ಉಳಿದಂಥ ಮಕ್ಕಳು ಜನರಲ್ಲೇ ಭಾವನಿಸಬೇಕಾಗಿಲ್ಲ. ಹಳ್ಳಿಯಿಂದ ಬಂದಂಥ ಮಕ್ಕಳು ಪಟ್ಟಣದಲ್ಲಿ ಜನಿಸಿದಂಥ ಮಕ್ಕಳಿಗಿಂತ ಉತ್ತಮವಾದಂತಹ ಫಲಿತಾಂಶವನ್ನು ಹೊಂದಿದ್ದಾರೆ. ಜೊತೆಯಲ್ಲಿ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಕೂಡ ಗಳಿಸಿದ್ದಾರೆ. ಈ ಗೋಪಾಲ ಇಲ್ಲೇ ಓದ್ಕೊಂಡು ಇಲ್ಲಿಂದಲೇ ಬೆಳಗೊಂಡಳ್ಳಿ ಸ್ಕೂಲ್, ಹೀಗಾಗಿ ಹಳ್ಳಿನಲ್ಲಿ ಓದಿದೆ ಸ್ಕೂಲ್. ಅವ್ರು DC ಆಗಿದ್ದಾರೆ. ಆ ಊರಿಗೆ ಹೋಗೋದಿಲ್ಲ. ಅದೇ ಗೊತ್ತು ಭಾಷೆ. ಪಾಪ ಮಾತ್ರ ಅವರು ಸೇವೆಲಿದ್ದಾಗಿಂದಲೂ ಕೂಡ ಊರಿಗೆ ಏನಾದ್ರು ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡು ಇಲ್ಲಿ ಆಸ್ಪತ್ರೆ ಅವೆಲ್ಲ ಬರಲಿಕ್ಕೆ ಅವರೆಲ್ಲರೂ ಶ್ರಮ ಕೂಡ ಬಹಳ ಇದೆ. ಒಂದೇ ಅಲ್ಲ, ಅವ್ರು ಯಾವಾಗಲೂ ಕೂಡ ಯಾರಿಗೆ ಭೇಟಿ ಮಾಡಿದ್ರು ಕೂಡ ನೇರಳೆ ಕೆರೆ ಏನಾದ್ರು ಆಗಬೇಕು ಅಂತಕ್ಕಂಥದ್ದನ್ನ ಅವರು ಊರಿನ ಋಣ ತೀರಿಸ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಅವರ ಸೇವಾ ಅವಧಿನೂ ಮಾಡಿದ್ದಾರೆ.
ಸೇವಾ ನಂತರನೂ ಕೂಡ ಅವರು ನಿರಂತರವಾಗಿ ಮಾಡ್ತಕ್ಕಂಥದ್ದು ಬೇರೆಯವರಿಗೆ ಅದು ಮಾದರಿ ಅಂತೇಳಿ ನಾನು ಅದು ಕೂಡ ಭಾವಿಸ್ತೇನೆ. ಯಾಕೆಂದರೆ ಊರಿನ ಋಣ, ನಾನು ಜನಿಸಿದ ನೆಲದ ಋಣ ತೀರಿಸ್ತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಬರಬೇಕು. ನಾವು ಮರಿಬಾರ್ದು. ನಾವಿಲ್ಲೆಲ್ಲ ಶಾಲೆ ಇಲ್ಲದೆ ಇದ್ರೆ ನಾವ್ಯಾರು ಹೋಗ್ತಾ ಇರಲಿಲ್ಲ ಮೇಲಕ್ಕೆ ಹೋದ್ಮೇಲೆ ಕೆಳಗಡೆಯವರು ಕೂಡ ನಮ್ಮಲ್ಲಿ ಇನ್ನೂ ಹೆಚ್ಚು ಮಕ್ಕಳು ನನ್ನಂತೆ ಆಗಲಿ ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಬಹಳಷ್ಟು ಜನರಲ್ಲಿ ಅಥವಾ ಕೆಲವೇ ಜನರಲ್ಲಿ ನಮ್ಮ ಭಾಷಾ ಸಾಹೇಬರು ಒಬ್ಬರು ಅಂತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಗೋಪಾಲ ಇರ್ಬೋದು ಮತ್ತು ನಮ್ಮ ಸತ್ಯಭಾಮ DC ಅವರು ಕೂಡ